ಈ ರೀತಿ ಡಿಫ್ರೆಂಟ್ ಆಗಿರೋ ರೆಸಾರ್ಟಿಗೆ ಬರ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ. ಕಳ್ಕೊಂಡಿದ್ದೆ ಅಂತ ಅಷ್ಟೊಂದು ಫೀವರ್ ಇವಾಗಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನಪ್ರಿಯಾ. ಗೈಸ್, ನಾವು ಹೋಗ್ತಾ ಇದ್ದೀವಿ ಇವತ್ತು ಚಿಕ್ಕಮಂಗ್ಳೂರಿಗೆ ಫಾರ್ 2 ಡೇಸ್ಗೆ ಟ್ರಿಪ್ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ರೆಸಾರ್ಟ್ ಎಲ್ಲ ಬುಕ್ಕಿಂಗ್ ಆಗಿದೆ. ಇನ್ನೂ ನನಗೆ ಹುಷಾರಿಲ್ಲ, ಹಾಗೆ ಟ್ಯಾಬ್ಲೆಟ್ಸ್ ಎಲ್ಲ ಇದ್ದೀನಿ, ಬಟ್ ಪರವಾಗಿಲ್ಲ. ಮೊನ್ನೆ ಅಷ್ಟೊಂದು ಫೀವರ್ ಇವಾಗಿಲ್ಲ. ಸ್ವಲ್ಪ ಕೋಲ್ಡ್ ಆಗಿದೆ, ಬಿಟ್ಟರೆ ಆರಾಮಾಗಿದ್ದೀನಿ. ಓಕೆ, ಈಗ ಆಲ್ರೆಡಿ ನಾವು ಹೊರಟಿದ್ದೀವಿ. ನಮ್ಮ ಚಿತ್ರದುರ್ಗ ಬಿಟ್ಟು ಒಂದು 1 ಅವರ್ ಆಯಿತು. ಸೊ ಇನ್ನೂ 2 ಅವರ್ಸ್ ಇದೆ ರೀಚ್ ಆಗೋಕ್ಕೆ. ಲೆಟ್ಸ್ ಗೋ. ಇವಾಗ ಚಿಕ್ಕಮಂಗ್ಳೂರಿಗೆ ರೀಚ್ ಆದ್ವಿ. ಈಗ ಸ್ವಲ್ಪ ಹೊತ್ತು ಸೈಡಿಗೆ ಹಾಕಿ ಒಂದು 10 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡ್ತೀವಿ. ಆಮೇಲೆ ರೆಸಾರ್ಟ್ಗೆ ಚೆಕ್ ಇನ್ ಆಗಕ್ಕೆ ಹೊರಡ್ತೀವಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಹೊರಡೋದು, ಯಾಕೆಂದರೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ. ಅದಕ್ಕೆ ಇನ್ನೊಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಹೇಗಾದರೂ ಆಗಲಿ, ಮತ್ತು ಅಲ್ಲಿ ಫೀವರ್ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂತ. ಗೈಸ್, ಆಲ್ರೆಡಿ ನಾವು ಚಿಕ್ಕಮಂಗ್ಳೂರಲ್ಲಿ ಇವಾಗ ಇದ್ದೀವಿ. ಹೋಟೆಲ್ ಹತ್ರ ನಿಲ್ಲಿಸಿದ್ದೀವಿ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು. ನನಗಂತೂ ತುಂಬಾ ಕೋಲ್ಡ್ ಆಗಿದೆ. ಬಿಸಿ ಬಿಸಿ ಕಾಫಿ ಕುಡಿದು ನಾವು ರೆಸಾರ್ಟಿಗೆ ಹೊರಡ್ತೀವಿ. ಲೇಟ್ ಆಯಿತು ರೀಚ್ ಆಗೋಕ್ಚುಲಿ. ಈಗ 5:30 ಆಗ್ತಾ ಇದೆ. ಇನ್ನೂ 15 ಮಿನಿಟ್ಸ್ ಇದೆ ರೀಚ್ ಆಗೋದಕ್ಕೆ. ಯಾಕೆ ಲೇಟ್ ಆಯಿತು ಅಂದರೆ, ನಾನು ಲಿಪ್ಸ್ಟಿಕ್ ತರದ್ ಮರ್ತ್ಬಿಟ್ಟಿದ್ದೆ. ಸೊ ಅದೊಂದು ಶಾಪಿಂಗ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದೀವಿ. ಲಿಪ್ಸ್ಟಿಕ್ ತರದ್ ಮರ್ತಿಲ್ಲ, ಕಳ್ಕೊಂಡಿದ್ದೆ ಅಂತ ಕಳ್ಕೊಂಡಿದ್ದೆ ಆ್ಯಕ್ಚುಲಿ. ಅಂದರೆ ಎಲ್ಲೋ ಇಟ್ಟು ಮರ್ತೋಗಿದ್ದೆ, ಇನ್ನೇನು ಸಿಗಲ್ಲ ಅಂತ ಬಂದೆ. ಮಾರ್ನಿಂಗ್ ಎಲ್ಲ ತುಂಬಾ ಸುಸ್ತಿದ್ದೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು ಆ್ಯಕ್ಚುಲಿ. ಅದೇ ಸುಸ್ತು ಮೂಡಲ್ಲೇ ಬಂದೆ. ಬಟ್ ಇವಾಗ ಬಿಸಿಲಿಲ್ಲ, 5:30 ಆಗಲೇ ಬಿಸಿಲೆಲ್ಲ ಹೋಗಿದೆ. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗಿದ್ದಿದ್ದು ಸುಸ್ತೆಲ್ಲನೂ ಹೋಗ್ತಾ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು ಫುಲ್ ಗ್ರೀನರಿ. ಗೈಸ್, ನಾವು ರೆಸಾರ್ಟ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಅಲ್ಲಿ ನಾನು ತೋರಿಸೋದಲ್ಲ ಆವಾಗಲೇ, ಅದು ಇನ್ನೊಂದು ರೆಸಾರ್ಟ್ ಎದುರುಗಡೆ. ಅದು ಡೈರೆಕ್ಟ್ ಮೌಂಟೇನ್ ವ್ಯೂ ಕಾಣುತ್ತಲ್ಲಿ. ಇಲ್ಲಿ ಫುಲ್ಲು ಗ್ರೀನರಿ. ಸ್ವಲ್ಪ ಮೇಲ್ಗಡೆ ಹೋದರೆ ಅಲ್ಲೂ ಕೂಡ ಮೌಂಟೇನ್ ವ್ಯೂ ಇದೆ. ಸೊ ಲೆಟ್ಸ್ ಗೋ, ಹೋಗೋಣ. ಗೈಸ್, ರೆಸಾರ್ಟ್ ಚೆಕ್ ಇನ್ ಆಗೋದಕ್ಕೆ ಬಂದಿದ್ದೀವಿ. ಇವಾಗ ಕಾರಲ್ಲಿ ಕಡೆ ನಿಲ್ಲಿಸಿದ್ದೀವಿ. ಇಲ್ಲೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಏನೋ ಡೆಕೋರೇಟಿವ್ ಆಗಿ ಏನೋ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ ಅಲ್ಲಿ ಹತ್ತಿರ ಹೋಗಿ. ಗೈಸ್, ನಾನಿವಾಗ ಎಲ್ಲಿ ಕೂತಿದ್ದೀನಿ ಗೊತ್ತಾ? ನೀವು ಕೇಳಿಸ್ಕೊಂಡ್ರೆ ನೀವು ಶಾಕ್ ಆಗ್ತೀರಾ. ನಾವು ಮರದ ಮೇಲ್ಗಡೆ ಹಟ್ಟಿದೆ. ಸೊ ಅಲ್ಲಿ ರೂಮ್ ಒಳಗಡೆ
ಮೇಲ್ಗಡೆ ಅಂದರೆ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬರಬೇಕು. ಫುಲ್ ಪೀಕಲ್ಲಿ ಇದ್ದೀವಿ ನಾವು ಇವಾಗ. ನನ್ನ ಪಕ್ಕದಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಮರ ಇದೆ. ಈ ಥರ ಒಂದು ರೂಮ್ ನಾನು ಎಲ್ಲೂ ನೋಡಿಲ್ಲ, ಯಾವತ್ತೂ ಹೋಗಿಲ್ಲ. ಅಷ್ಟೊಂದು ರೆಸಾರ್ಟ್ಸ್ಗಳಿಗೆಲ್ಲ ಹೋಗಿದ್ದೀನಿ. ಚೆನ್ನಾಗಿದೆ, ನ್ಯೂ ಎಕ್ಸ್ಪೀರಿಯನ್ಸ್, ಭಾಳ ಚೆನ್ನಾಗಿದೆ ಗೈಸ್ ಇದು. ಈ ರೀತಿ ರೆಸಾರ್ಟಿಗೆ, ಈ ರೀತಿ ಡಿಫ್ರೆಂಟಾಗಿರೋ ರೆಸಾರ್ಟಿಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗೈಸ್ ತುಂಬಾ ಹುಷಾರಿಲ್ಲ. ಹಾಟ್ ವಾಟರ್ ಮಾಡಿಕೊಂಡು ಕುಡಿತಾ ಇದ್ದೀವಿ ಇಲ್ಲಿ ಕುತ್ಕೊಂಡು. ಒಂಥರ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಗೈಸ್ ರೂಮ್ ಹೇಗಿದೆ, ರೆಸಾರ್ಟ್ ಹೇಗಿದೆ ಅನ್ನೋದನ್ನು ನೀವು ನೋಡ್ಬೇಕಾದ್ರೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ, ಬಾಯ್.